ನಮಸ್ಕಾರ ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಸೆಪ್ಟೆಂಬರ್ 10ಕ್ಕೆ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ, 14ರಂದು ವಿಸರ್ಜನೆ. ಸರ್ಕಾರದ ಮಾರ್ಗಸೂಚಿಯಂತೆ ಸರಳವಾಗಿ ಗಣೇಶ ಉತ್ಸವ ಆಚರಣೆಗೆ ಗಣೇಶ ಮಹಾಮಂಡಳ ನಿರ್ಧಾರ. ಬೀದರ್ನ ಚಿದ್ರಿ ರಸ್ತೆಯ ಸನ್ರೈಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಂದ ವಿಶ್ವ ಫಿಜಿಯೋಥೆರಪಿ ದಿನಾಚರಣೆ. ಬೀದರ್ನ ವಿದ್ಯಾನಗರ ಕಾಲೋನಿಯ ಮಾರ್ಕಂಡೇಶ್ವರ ದೇವಾಲಯದಲ್ಲಿ ಶ್ರಾವಣ ಸಮಾಪ್ತಿ ಕಾರ್ಯಕ್ರಮ. ಪರಿಸರ ಸ್ನೇಹಿ ಗಣಪತಿ ಪ್ರತಿಷ್ಠಾಪನೆಗೆ ಜನರ ಆದ್ಯತೆ. ಗಣೇಶ್ ಮ್ಯಾಕ್ಸ್ ಕಲಾವಿದ ರಾಜ್ಕುಮಾರ್. ಬೀದರ್ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಕ್ಯಾಮರಾಮ್ಯಾನ್ ವಿಜಯಕುಮಾರ್ ಸೂರನ್ ಸೆರೆ ಹಿಡಿದ ರಾಷ್ಟ್ರಪಕ್ಷಿ ನವಿಲುಗಳ ಕಲರವ. ಕುಸಿದು ಬಿದ್ದ ಸಿರ್ಸಿ ಅವರ ಗ್ರಾಮದ ಸೇತುವೆಗೆ ಭೇಟಿ ನೀಡಿ ಪರಿಶೀಲಿಸಿದ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪೂರ್. ಸುದ್ದಿಯ ವಿವರಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಗಣೇಶ ಚತುರ್ಥಿಯನ್ನು ಸಾರ್ವಜನಿಕವಾಗಿ ಆಚರಿಸುವ ಕುರಿತಂತೆ ಕೋವಿಡ್-19 ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಸರ್ಕಾರದ ಮಾರ್ಗಸೂಚಿಯಂತೆ ಸರಳವಾಗಿ ಆಚರಿಸಲು ಹಾಗೂ ಸೆಪ್ಟೆಂಬರ್ 10ರಂದು ಗಣೇಶ ಮೂರ್ತಿಗಳು ಮನೆ ಹಾಗೂ ಓಣಿಗಳಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಸೆಪ್ಟೆಂಬರ್ 14ರಂದು ಮಧ್ಯಾಹ್ನ 12ರಿಂದ ಸಂಜೆ 7 ಗಂಟೆಯೊಳಗೆ ವಿಸರ್ಜನೆ ಮಾಡಲು ನಿನ್ನೆ ಬೀದರ್ ನಗರದಲ್ಲಿ ಗಣೇಶ ಮಹಾಮಂಡಳಿಯ ಪ್ರಮುಖರು ನಡೆಸಿದ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಗಣೇಶ ಚತುರ್ಥಿಯನ್ನು ಸಾರ್ವಜನಿಕವಾಗಿ ಆಚರಿಸುವ ಕುರಿತಂತೆ ಕೊರೋನಾ ಇದ್ದ ಕಾರಣ ಗಣೇಶ ಮಹಾಮಂಡಳಿಯ ಪ್ರಮುಖರು ಸಭೆ ಸೇರಿ ಈ ವರ್ಷ ಸರಳ ರೀತಿಯಿಂದ ಗಣೇಶ ಚತುರ್ಥಿಯನ್ನು ಆಚರಿಸಬೇಕು. ಕಳೆದ ವರ್ಷ ಗಣೇಶ ಮಹಾಮಂಡಳಿಯ ಸಮಿತಿಯನ್ನು ಪ್ರಸ್ತುತ 2021ರ ಗಣೇಶ ಮಹಾಮಂಡಳಿಯಾಗಿ ಮುಂದುವರೆಸಲು ತೀರ್ಮಾನಿಸಿ ಅದರ ನೇತೃತ್ವದಲ್ಲಿ ನಡೆಯಲಿದೆ ಎಂದು ಗಣೇಶ ಮಹಾಮಂಡಳಿಯ ಅಧ್ಯಕ್ಷರಾದ ಚಂದ್ರಶೇಖರ್ ಪಾಟೀಲ್ ಗಾದ್ಗಿ ಅವರ ಅಧ್ಯಕ್ಷತೆಯಲ್ಲಿ ಪರಂಪರೆಯಂತ ಐತಿಹಾಸಿಕ ರಾಮ ಮಂದಿರದಲ್ಲಿ ಇಂದು ಸಭೆ ಸೇರಿ ತೀರ್ಮಾನಿಸಲಾಯಿತು. ಹಿರಿಯ ಮುಖಂಡರಾದ ಎನ್.ಆರ್. ವರ್ಮಾ ಅವರು ಮಾತನಾಡುತ್ತಾ, ಪರಂಪರೆಯಂತೆ ಮನೆ ಮತ್ತು ಬಡಾವಣೆಗಳಲ್ಲಿ ಕಡ್ಡಾಯವಾಗಿ ಗಣೇಶ ಚತುರ್ಥಿ ಆಚರಣೆ ಮಾಡುವುದು ಬಹಳ ಸೂಕ್ತವಾಗಿದೆ. ಸರ್ಕಾರದ ಮಾರ್ಗಸೂಚಿಯಂತೆ ಗಣೇಶೋತ್ಸವ ಸರಳವಾಗಿ ಆಚರಣೆ ಮಾಡಬೇಕು. ಗಣೇಶ ಮಂಡಳಿಗಳ ಪದಾಧಿಕಾರಿಗಳಿಗೆ ಕಿವಿ ಮಾತು ಹೇಳಿದರು. ಬಿಜೆಪಿ ವಿಭಾಗೀಯ ಸಹ ಪ್ರಮುಖರಾದ ಈಶ್ವರ್ ಸಿಂಗ್ ಠಾಕೂರ್ ಅವರು ಮಾತನಾಡುತ್ತಾ, ಗಣೇಶ ಚತುರ್ಥಿಯನ್ನು ಸರ್ಕಾರದ ಮಾರ್ಗಸೂಚಿಯಂತೆ ಸರಳವಾಗಿ ಆಚರಣೆ ಮಾಡಬೇಕು. ಯಾವುದೇ ರೀತಿಯ ಅನಾಹುತಗಳು ಆಗದಂತೆ ನೋಡಿಕೊಳ್ಳಬೇಕು. ಕೋವಿಡ್-19 ನಿಯಮಗಳು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಎಂದರು. ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಗಣೇಶ ಮಹಾಮಂಡಳ ಪ್ರಧಾನ ಕಾರ್ಯದರ್ಶಿ ಬಾಬುವಲಿ ಅವರು ಮಾತನಾಡುತ್ತಾ, ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲನೆ ಮಾಡುವ ಮೂಲಕ ಗಣೇಶ ಮಂಡಳಿಗಳು ಗಣೇಶ ಮೂರ್ತಿಗಳು ಸೆಪ್ಟೆಂಬರ್ 10ರಂದು ಪ್ರತಿಷ್ಠಾಪನೆ ಮಾಡಿದರೆ ಸೆಪ್ಟೆಂಬರ್ 14ರಂದು ಮಧ್ಯಾಹ್ನ 12ರಿಂದ ಸಂಜೆ 7ರ ಒಳಗಾಗಿ ಗಣೇಶ ವಿಸರ್ಜನೆ ಮಾಡಬೇಕು ಎಂದರು. ಬೀದರ್ ನಗರಸಭೆ ಮಾಜಿ ಅಧ್ಯಕ್ಷರಾದ ಗಣೇಶ ಮಹಾಮಂಡಳದ ಅಧ್ಯಕ್ಷರಾದ ಚಂದ್ರಶೇಖರ್ ಪಾಟೀಲ್ ಗಾದ್ಗಿ ಅವರು ಮಾತನಾಡುತ್ತಾ, ಕಳೆದ 2 ವರ್ಷಗಳಿಂದ ಕೋವಿಡ್-19 ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಗಣೇಶ ಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಲಾಗುತ್ತದೆ. ಈ ವರ್ಷವೂ ಸರ್ಕಾರದ ನಿಯಮಗಳಂತೆ ಸರಳವಾಗಿ ಗಣೇಶ ಚತುರ್ಥಿ ಆಚರಣೆ ಮಾಡಬೇಕು. ಸೆಪ್ಟೆಂಬರ್ 14ರಂದು ಮಧ್ಯಾಹ್ನ 12ರಿಂದ ಸಂಜೆ 7ರೊಳಗಾಗಿ ಗಣೇಶ ಮೂರ್ತಿಗಳ ವಿಸರ್ಜನೆ ಮಾಡಬೇಕು ಎಂದರು. ಪಶುಸಂಗೋಪನೆ ಇಲಾಖೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ಈ ವರ್ಷದ ಗಣೇಶ ಉತ್ಸವದ ಗೌರವ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲು ಸಭೆಯಲ್ಲಿ ನಿರ್ಣಯಿಸಲಾಯಿತು. ಕೊರೋನಾ ಮಹಾಮಾರಿ ಇದ್ದ ಕಾರಣ ಈ ಸಲದ ಗಣೇಶ ಚತುರ್ಥಿ ಸರಳ ರೀತಿಯಲ್ಲಿ ಆಚರಿಸಿ ಪರಿಸರ ಮತ್ತು ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು. ಎಲ್ಲ ಸಾರ್ವಜನಿಕ ಗಣೇಶ ಮಂಡಳಿಗಳು ಸರ್ಕಾರದ ಮಾರ್ಗಸೂಚಿ ಪ್ರಕಾರ ದೊಡ್ಡದಾದ ವಿಗ್ರಹಗಳನ್ನು ಸ್ಥಾಪಿಸಬಾರದು. ಪರಿಸರ ಸ್ನೇಹಿ ಗಣಪ, ಮಣ್ಣಿನ ಗಣಪ ಕೂಡಿಸಿ ಸಾಂಸ್ಕೃತಿಕ ಆಚರಣೆಯೊಂದಿಗೆ 5 ದಿನ ಹೂ ಹಣ್ಣುಗಳು ಅಲಂಕಾರ ಮಾಡಿ ಭಕ್ತಿ ಶ್ರದ್ಧೆಯಿಂದ 10ರಂದು ಸ್ಥಾಪಿಸಿ 14ರಂದು ವಿಸರ್ಜನೆಗೊಳಿಸಬೇಕು. ಅಲಂಕಾರಕ್ಕೆ ಹೆಚ್ಚು ಮಹತ್ವ ಕೊಡದೆ, ದಂದು ವೆಚ್ಚ ಮಾಡದೆ, ಕೊರೋನಾ ಜಾಗೃತಿಗಾಗಿ ಫ್ಲೆಕ್ಸ್, ಕರಪತ್ರ ತಾವು ಕೂಡಿಸುವ ಗಣೇಶನ ದೇವಸ್ಥಾನ ಪೆಂಡಲ್ಗಳಲ್ಲಿ ಸ್ಯಾನಿಟೈಸ್ ಬಳಸಿ, ಮಾಸ್ಕ್ ಧರಿಸಿ, ಸಾಮಾಜಿಕ ಅಂತರ ಕಾಪಾಡಿಕೊಂಡು ಆಯಾ ಓಣಿಗಳಲ್ಲಿ ನಗರದಂತೆ ಕೊರೋನಾ ಕುರಿತು ಜಾಗೃತಿ ಮೂಡಿಸಬೇಕು. ಹಿಂದಿನ ವರ್ಷಗಳಲ್ಲಿ ಯಾವ ಸ್ಥಳದಲ್ಲಿ ಗಣೇಶ ಸ್ಥಾಪಿಸಲಾಗಿದೆ ಅಲ್ಲೇ ಸ್ಥಾಪಿಸಬೇಕು. ಸರ್ಕಾರದ ಮಾರ್ಗಸೂಚಿ ಪ್ರಕಾರ ರೀತಿಯ ಸಾರ್ವಜನಿಕ ಕಾರ್ಯಕ್ರಮ ಹಾಗೂ ಡಿಜೆ ಅಳವಡಿಸುವಂತಿಲ್ಲ. ಈ ಸಲ ವಿಸರ್ಜನೆಗೆ ಸಾರ್ವಜನಿಕ ಮೆರವಣಿಗೆ ಇರುವುದಿಲ್ಲ. ಆಯಾ ಸಾರ್ವಜನಿಕ ಗಣಪತಿಗಳು ಸ್ಥಾಪಿಸಿದವರು ತಾವಾಗಿಯೇ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಸರ್ಕಾರದ ನಿಯಮಗಳ ಅನುಸಾರ ಕೆಲವೇ ಜನ ಇದ್ದು ವಿಸರ್ಜನೆ ಮಾಡಬೇಕು. ವಿಸರ್ಜನೆ ಮಧ್ಯಾಹ್ನ 12ರಿಂದ 7 ಗಂಟೆಯವರೆಗೆ ಮಾಡಿ ಮುಗಿಸಬೇಕು. ಕೊರೋನಾ ಇದ್ದ ಕಾರಣ ಮಹಾಪ್ರಸಾದ ಹಾಗೂ ಕಾಣ್ಗಳು ನೆರವೇರಿಸಬಾರದು. ಬದಲಾಗಿ ಬಡ ಜನರಿಗೆ ಅನ್ನದಾನ ಮಾಡಬೇಕೆಂದು ಸಭೆಯಲ್ಲಿ ಇದ್ದ ಎಲ್ಲರೂ ಸಲಹೆಗಳನ್ನು ನೀಡಿದರು. ವಿಸರ್ಜನೆಗೆ ಕೌಟ ಹಾಗೂ ಕೆಎಂಎಫ್ ಹಿಂದಿನ ಕೆರೆಯ ಸವಲತ್ತುಗಳನ್ನು ವೀಕ್ಷಣೆ ಮಾಡಿ ಜಿಲ್ಲಾಡಳಿತದೊಂದಿಗೆ ಚರ್ಚಿಸಿ ವಿಸರ್ಜನೆಗೆ ಸೂಕ್ತ
ಸೂಕ್ತ ಸ್ಥಳ ನಿಗದಿ ಮಾಡಲಾಗುವುದು, ಅದನ್ನು ಎಲ್ಲರಿಗೂ ತಿಳಿಸಲಾಗುವುದು. ಸರ್ಕಾರದ ಜಿಲ್ಲಾಡಳಿತ ನಿರ್ದೇಶನಗಳು ಬಂದ ಮೇಲೆ ಯಾವುದಾದರೂ ಬದಲಾವಣೆಗಳು ಆದರೆ ಎಲ್ಲ ಗಣೇಶ್ ಮಂಡಳಿಗಳಿಗೆ ಮಹಾಮಂಡಳಿ ಸಂಪರ್ಕಿಸಿ ಸೂಚನೆಗಳು ನೀಡಲಾಗುವುದೆಂದು ಗಣೇಶ್ ಮಹಾಮಂಡಳಿ ಅಧ್ಯಕ್ಷರಾದ ಚಂದ್ರಶೇಖರ್ ಪಾಟೀಲ್ ಗಾದ್ಗಿ ಹಾಗೂ ಬಾಬುವಾಲಿ ಸಭೆಯಲ್ಲಿ ನಿರ್ಣಯ ತಿಳಿಸಿದರು. ಈ ಸಭೆಯಲ್ಲಿ ಬಾಬುವಾಲಿ, ಸೂರ್ಯಕಾಂತ್ ಶೆಟ್ಕರ್, ಈಶ್ವರ್ ಸಿಂಗ್ ಠಾಕೂರ್, ದೀಪಕ್ ವಾಲಿ, ರಜನೀಶ್ ವಾಲಿ, ಮಹೇಶ್ ಪಾಲಂ, ಬಸವರಾಜ್ ಪವಾರ್, ಭರತ್ ಶೆಟ್ಕರ್, ಸುರೇಶ್ ಮೋಟಿ, ಮನೋಹರ್ ದಂಡೆ ಸೇರಿದಂತೆ ಸಾರ್ವಜನಿಕ ಗಣೇಶ್ ಮಂಡಳಿಯ ಪದಾಧಿಕಾರಿಗಳು ಮತ್ತು ಅನೇಕ ಪ್ರಮುಖರು ಉಪಸ್ಥಿತರಿದ್ದರು. गणेश जी का त्यौहार एक ऐसा है, कई जगह पर शुरू नहीं करना, शुरू करने के बाद बंद नहीं करना, चाहे वो घर में हो चाहे सार्वजनिक स्थान पर हो. एक परंपरा होती है कि हर साल है ना उसकी पूजा होना ही होना है. उसी प्रकार हर साल हम जहाँ पर बिठाते हैं वहीं पर गणपति बिठाने के लिए हम ऑलरेडी मीटिंग में बोल दिए हैं. अब तो मार्गसूची आ गई है कि सरकारी या अर्ध सरकारी जगह जो भी है वहाँ पर परमिशन लेके बिठाना है. एक कंडीशन डाले उन्होंने, तो परमिशन हर साल की तरह महामंडल की तरफ से एक इन्फॉर्मेशन दे देते उनको कि फला जगह पे गणपति बैठ रहे हैं. और मैं समझता हूँ कि सरकार की तरफ से कोई आपको रुकावट नहीं आएंगी. जहाँ तक हो सकता है सादगी से हम मनाने का है, ज़्यादा पैसा इसके ऊपर खर्च न करते हुए उसके दूसरे तरीके अन्नदान करो बोल रहे हैं उन्होंने. अन्नदान जहाँ पर ज़रूरत है वहाँ पर जाकर करो. आप मास्क बांटिए, सैनिटाइज़र बांटिए, और है ना ज़्यादा से ज़्यादा है ना अपने गली के जो बच्चे रहते हैं स्कूल में पढ़ने वाले उनको कॉपियाँ किताब दे दो, उनको है ना रंगोली कंपटीशन वगैरह रखो. ऐसे है ना बहुत सी चीज़ें हैं जो हम इंडोर कर सकते हैं. वैसे इंडोर कंपटीशन कर लेके बच्चों में उत्साह बढ़ाने के लिए और गणेश को एक वैभवपूर्ण तरीके से मनाने के लिए एक कोरोना काल में हम काम करेंगे और सब जने मिलजुल कर इस प्रोग्राम को ऐतिहासिक बनाएंगे. इतना ಮಾಡಿದ್ದಾರೆ. ಗಣಪತಿ ಹಬ್ಬ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಆಚರಣೆ ಮಾಡುವಂಥ ನಮ್ಮ ಹಬ್ಬ ಅದು. ಆದರೆ ಕಳೆದ 2-3 ವರ್ಷಗಳಿಂದ ಕೋವಿಡಿನ ಪರಿಣಾಮವಾಗಿ ಅನೇಕ ಸಮಸ್ಯೆಗಳನ್ನು ನಮ್ಮ ಜನ ಎದುರಿಸ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಕಳೆದ ಬಾರಿಯೂ ಕೂಡ ಕೋವಿಡಿನ 2ನೇ ಅಲೆಯಲ್ಲಿಯೂ ಕೂಡ ಸಾಕಷ್ಟು ಜನ ಅದಕ್ಕೆ ಅನಾಹುತಗಳನ್ನು ಈ ಭಾಗ ನೋಡಿದೆ. ಅದಕ್ಕೋಸ್ಕರ ಕಳೆದ ಬಾರಿಯೂ ಸರ್ಕಾರ ಹಾಕಿರುವಂತಹ ಮಾರ್ಗಸೂಚಿಯನ್ನು ಪಾಲನೆಯನ್ನು ಮಾಡಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಈ ಬಾರಿಯೂ ಕೂಡ ಯಾಕಂದರೆ ನಮ್ಮ ಪ್ರಧಾನಮಂತ್ರಿಗಳು ಒಂದು ಮಾತನ್ನು ಹೇಳಿದ್ದಾರೆ, ಜಾನ್ ಹೈ ತೋ ಜಹಾನ್ ಹೈ ಅಂಥೇಳಿ. ಜೀವ ಇದ್ದಾಗ ಮಾತ್ರ ಎಲ್ಲವೂ ಕೂಡ ನಾವು ಆಚರಣೆ ಮಾಡ್ಬೋದು ಅಂಥೇಳಿ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ಗಣಪತಿ ದೇವರನ್ನು ಪ್ರಾರ್ಥನೆಯನ್ನು ಮಾಡೋಣ. ಯಾವ ಸಂಕಟ ನಮ್ಮ ಮೇಲೆ ಬಂದಿದೆ, ಕೋವಿಡಿನ ಸಂಕಟ, ಆ ಸಂಕಟ ಸಂಪೂರ್ಣವಾಗಿ ಗಣಪತಿ ದೇವರ ಆಶೀರ್ವಾದದಿಂದ ಅದು ನಾಶವಾಗಿ ಎಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿಯ ಬದುಕು ದೇವರು ಕಲ್ಪಿಸಲಿ ಅಂಥೇಳಿ ಗಣಪತಿ ದೇವರನ್ನು ನಾವು ಪ್ರಾರ್ಥನೆಯನ್ನು ಮಾಡೋಣ. ಪ್ರತಿ ವರ್ಷದಂತೆ ಈ ವರ್ಷವೂ ಗಣೇಶ ಹಬ್ಬ ಶಾಂತಿಯುತವಾಗಿ ಆಚರಿಸಲು ತೀರ್ಮಾನಿಸಲಾಯಿತು. ಕರೋನಾ ಇದಕ್ಕೋಸ್ಕರ ಚಿಕ್ಕ ಗಣಪತಿಗಳು ಕೂಡಿಸ್ಬೇಕು, ಸರ್ಕಾರ ಗೈಡ್ಲೈನ್ ಪಾಲನೆ ಮಾಡಬೇಕು ಮತ್ತು ವಿಸರ್ಜನೆ ದಿವಸ 12ರಿಂದ 7 ಗಂಟೆ ಒಳಗೆ ವಿಸರ್ಜನೆ ಮುಗಿಸ್ಬೇಕು ಅಂತೇಳಿ ಎಲ್ಲರಿಗೂ ಮನವಿ ಮಾಡಿಕೊಂಡು ಎಲ್ಲರೂ ಒಪ್ಪಿದ್ದಾರೆ. ಜಿಲ್ಲಾಡಳಿತ ಎಲ್ಲವೂ ಮಹಾಮಂಡಲ ತೀರ್ಮಾನ ಮಾಡಿದ್ದಕ್ಕೆ ಸಹಕರಿಸಿದಂಥ ವಿಶ್ವಾಸ ಇದೆ. ಎಲ್ಲರೂ ಮುಂದಿನ ವರ್ಷ ನಮಗೆ ಆ ವಿಘ್ನ ವಿನಾಶಕ ಗಣೇಶ ಅದ್ದೂರಿಂದ ಆಚರಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾನೆ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥಿಸಿ ಈ ವರ್ಷವೂ ಕೋವಿಡ್ ಇದಕ್ಕೋಸ್ಕರ ಸರಳ ಆಚರಣೆ ಮಾಡ್ತೀವಿ. ಹೋದ ಸಲ ಹೆಂಗೆ ಭಾಳ ಸಿಂಪಲಾಗಿ ಆಚರಿಸಿದ್ದು ಅದೇ ರೀತಿ ಈ ವರ್ಷವೂ ಇನ್ನೂ ಕೋವಿಡ್ ಇರೋ ಸಲುವಾಗಿ ಸಿಂಪಲಾಗಿ ಮತ್ತು ಮಾರ್ಗದರ್ಶನಗಳು ಏನು ಡೈರೆಕ್ಷನ್ಸ್ ಏನು ಬಂದ ಗೌರ್ಮೆಂಟಿಂದ ಡೈರೆಕ್ಷನನ್ನು ನಾವು ಫಾಲೋ ಮಾಡಿ ಈ ಸಲ ಗಣೇಶ ಚತುರ್ಥಿಯನ್ನು ಮಾಡಬೇಕಂತ ನಿರ್ಧರಿಸಲಾಗಿದೆ. ಅದಕ್ಕೆ ತಮ್ಮೆಲ್ಲರಿಗೆ ಕೇಳ್ಕೊಳ್ಳೋದೇನೆಂದರೆ ಮತ್ತೊಂದು ವಿಷಯ ಏನಂದರೆ ಈಗ ಬಾಬು ಹೇಳ್ದಂಗೆ ನಾವು ವಿಸರ್ಜನೆ ದಿವಸ 12ರಿಂದ ವಿಸರ್ಜನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 7 ಗಂಟೆ ತನಕ 8 ಗಂಟೆ ತನಕ ಮುಗಿಸೋ ಒಂದು ಪ್ಲಾನಿಂಗ್ ಇಟ್ಕೊಂಡು ತಾವು ಇದಕ್ಕೆ ನಿಭಾಯಿಸಬೇಕು. ಅದೇ ರೀತಿ ಈಗ ನಾಳೆ ನಾವು ಅದು ಇನ್ನೂ ಸ್ಪಾಟ್ ಡಿಸ್ಕಷನ್ ಮಾಡಿಲ್ಲ ಡಿ ಸಿ ಅವ್ರ ಹತ್ರ, ಅದು ಎಲ್ಲಿ ವಿಸರ್ಜನೆ ಮಾಡ್ಬೇಕಂತೇಳಿ ಅದನ್ನು ಅವ್ರಿಗೆ ಕೌಟಾ ಬ್ರಿಡ್ಜೇ ಹೆಚ್ಚು ಕಮ್ಮಿ ಮಾಡ್ತೀವಿ. ಹಾಂ, ಫಸ್ಟ್ ಕೌಟಾ ಬ್ರಿಡ್ಜ್ ಹೇಳ್ತೀವಿ ನಾವು ಅವ್ರಿಗೆ. ಹಾಂ,
ಕೌಟುಂಬಿಕ ಹಾಂ ವಿಶೇಷ ಅಂದರೆ ಅದಕ್ಕೆ ತಾವೆಲ್ಲರೂ ಬಂದು ಯಾಕೆ ಬಂದಿದ್ದೀರೋ ಅದೇ ರೀತಿ ಎಲ್ಲ ಗಣಪತಿಗಳ ವಿನಂತಿ ಏನಂತಂದ್ರೆ ಶಾಂತ ರೀತಿಯಿಂದ ಮಾಡಿರಿ. ಅದು ಕೋವಿಡ್ದೇನು ಇದು ಗೌರ್ಮೆಂಟ್ದೇನು ಡೈರೆಕ್ಷನ್ಸ್ ಬಂದು ಅದನ್ನು ಫಾಲೋ ಮಾಡ್ಕೊಂಡು ಇದು ಮಾಡೋದು ಅಂತ ಹೇಳ್ತಿರ್ತೇವೆ. ಅದಕ್ಕೆ ತಮ್ಮ ಸರ್ ಬೀದರ್ ನಗರದ ಚಿದ್ರಿ ರಿಂಗ್ ರೋಡ್ನಲ್ಲಿರುವ ಸನ್ರೈಸ್ ಕಾಲೇಜಿನ ಸಭಾಂಗಣದಲ್ಲಿ ಸೆಪ್ಟೆಂಬರ್ 8ರಂದು ವಿಶ್ವ ಫಿಜಿಯೋಥೆರಪಿ ದಿನಾಚರಣೆಯನ್ನು ಕೇಕ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹಜ್ ಕಮಿಟಿಯ ರಾಜ್ಯಾಧ್ಯಕ್ಷರಾದ ರಫುದ್ದೀನ್ ಕಚರಿವಾಲೆ ಅವರು ಮಾತನಾಡುತ್ತಾ ಫಿಜಿಯೋಥೆರಪಿಯಿಂದ ಅನೇಕ ರೋಗಿಗಳ ಹಳೆ ರೋಗಗಳು ಸಹ ವಾಸಿಯಾಗುತ್ತವೆ ಎಂದರು. ಈ ಸಂದರ್ಭದಲ್ಲಿ ಹಜ್ ಕಮಿಟಿಯ ರಾಜ್ಯಾಧ್ಯಕ್ಷರಾದ ರಫುದ್ದೀನ್ ಕಚರಿವಾಲೆ ಅವರು ಮಾತನಾಡುತ್ತಾ ಫಿಜಿಯೋಥೆರಪಿಯಿಂದ ಅನೇಕ ರೋಗಿಗಳ ಹಳೆ ರೋಗಿಗಳು ಸಹ ವಾಸಿಯಾಗುತ್ತವೆ. ರೋಗಿಗಳ ಆರೋಗ್ಯ ಕಾಪಾಡುವಲ್ಲಿ ಫಿಜಿಯೋಥೆರಪಿ ಪಾತ್ರ ಬಹಳ ಮಹತ್ತರವಾಗಿದೆ ಎಂದರು. ಡಾಕ್ಟರ್ ಭರಶೆಟ್ಟಿ ಅವರು ಮಾತನಾಡುತ್ತಾ ಬೀದರ್ ನಗರದ ಕಾಲವೊಂದರಲ್ಲಿ ಸೆಪ್ಟೆಂಬರ್ 8ರಂದು ಕಾಲೇಜಿನ ನರ್ಸಿಂಗ್ ಹಾಗೂ ಫಿಜಿಯೋಥೆರಪಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ವಿಶ್ವ ಫಿಜಿಯೋಥೆರಪಿ ದಿನಾಚರಣೆ ಆಚರಿಸಲಾಗುತ್ತಿದೆ ಎಂದರು. ಡಾಕ್ಟರ್ ಬಸವರಾಜ್ ಶೇಣಂಕರ್ ಅವರು ಮಾತನಾಡುತ್ತಾ ಫಿಜಿಯೋಥೆರಪಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ವಿಪುಲ ಅವಕಾಶಗಳಿವೆ ಎಂದರು. ಸನ್ರೈಸ್ ಕಾಲೇಜಿನ ವಿದ್ಯಾರ್ಥಿನಿಯೊಬ್ಬರು ಮಾತನಾಡುತ್ತಾ ಮಾನವ ದೇಹದ ಯಾವುದೊಂದು ಅಂಗಕ್ಕೆ ಹಾನಿಯಾದರೆ ಅದರ ಜೋಡಣೆಗಾಗಿ ಫಿಜಿಯೋಥೆರಪಿ ಬಹಳ ಅಗತ್ಯವಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಬ್ಜಿತ್ ಪಾಟೀಲ್, ಡಾಕ್ಟರ್ ಮಾಜಿದ್ ಖಾನ್, ಡಾಕ್ಟರ್ ಇರ್ಷದ್ ನಾವೀರ್, ಡಾಕ್ಟರ್ ಖಾಜಾ ಮೈನುದ್ದೀನ್, ಡಾಕ್ಟರ್ ಮೊಹಮ್ಮದ್ ಶೇಖ್ ಗೌಸ್, ಮೊಹಮ್ಮದ್ ಒಮರ್ ಶೇಖ್, ಮೊಹಮ್ಮದ್ ಶೌಕತ್ ಅಲಿ ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿಗಳು, ಉಪನ್ಯಾಸಕರು, ಸಿಬ್ಬಂದಿಗಳು ಇದ್ದರು. 70 साल के बाद एक आदमी उनके पीछे रहना है एज पर हेल्थ सिनारियो और कहने के तात्पर्य यह है फिजियोथेरेपी से बहुत कुछ चेंजेस हो सकता है. ये बॉडी के मोबिलिटी और स्टेबिलिटी बन जाता है. कोविड में भी बहुत सारे पेशेंट्स पल्मोनरी पेशेंट चेस्ट फिजियोथेरेपी के लिए बहुत डिमांड था इधर. वहाँ पे हमने बहुत कुछ सेवाएं दिए हैं फिजियोथेरेपी के. और ये फिजियोथेरेपी Welcome Mevish Nath from BPT first year to show us the importance of physiotherapy. उम्र का है उम्र को ना अब रौनक है देखो डॉक्टर साहब दीजिए. नहीं देखो जैसे के वैसे हैं. अच्छा लगा
कॉलेज के आप स्टूडेंट बने। मुझे तो ये महसूस होता है कि हेल्थ के अंदर सबसे अगर बड़ा कोई रोल है तो वो फिजियोथेरेपी का रोल है। अगर कोई एमएस है तो वो अपना काम करेगा, कोई एमडी है तो अपना काम करेगा, टीजीओ है तो वो अपना काम करेगा, लेकिन फिजियोथेरेपी एक ऐसा काम करेगा कि पूरे बॉडी के शरीर को आप काम करने वालों में से बनते हैं, जिसमें हर चीज़ के लिए आप एक्सरसाइज करवाना, उनके पार्ट्स को मूवमेंट करवाना, मेंटली और हेल्थी उसको फिटनेस देने में अगर सबसे बड़ा कोई रोल होता है तो मैं समझता हूँ फिजियोथेरेपी का रोल होता है। इस कार्यक्रम में मैं तो कुछ ज़्यादा नहीं बोल सकता क्योंकि मुझे कुछ हेल्थ ठीक नहीं है, फिर भी मैं मैनेजमेंट का बहुत धन्यवाद कहता हूँ कि उन्होंने यहाँ बुला करके मुझे भी सम्मान किया है और 2 शब्द कहने का मौका दिया है। समय ऐसा है कि वर्ल्ड फिजियोथेरेपी डे हम मनाने सब इधर बैठे हैं। इसके अंदर सभी हमारे कॉलेज के फिजियोथेरेपी स्टूडेंट्स हैं और नर्सिंग के स्टूडेंट्स हैं। आई वेलकम टू ऑल ऑफ यू इन दिस ग्रेट ओकेजन। फिजियोथेरेपी ऐसा एक विषय है, हर फील्ड में इसका इस्तेमाल हो जाता है। मतलब एनी पोस्ट ऑपरेटिव प्रोसेस, ऑपरेशन होने के बाद हम शेडमकर साहब इधर है, मतलब ऑर्थोपेडिक सर्जन है, एनी ऑपरेटिव प्रोसेस के बाद में फिजियोथेरेपी का काम होता है। और द वर्ल्ड फिजियोथेरेपी डे इज़ ऑब्जर्व्ड थ्रूआउट द वर्ल्ड। इट विल हेल्प टू mobilize well for each and every individual, and it is started in Mumbai, actually इंडिया में 1972 में इंडिया में स्टार्ट हो गया है। और यह गवर्नमेंट, बहुत लोगों को मालूम नहीं है, बहुत सारे पेरेंट्स आके पूछते हैं सर फिजियोथेरेपी कोर्स कैसा है, इसको कराना है, आगे इसको क्या क्या ये है, इसमें आगे क्या क्या अपने को चांसेस है बोल के पूछते हैं। तो फिजियोथेरेपी एक नया और न्यू ब्रांच है, इसमें बहुत सारा स्कोप है। अभी आगे चल के 4-5 सालों में अपना फिजियोथेरेपी का इतना डिमांड रहेगा कि हर जो भी फिजियोथेरेपी करता है वो ही विल लीड ए गुड लाइफ एंड ही विल कंट्रीब्यूट टू द सोसाइटी। तो इसमें क्या क्या अपने विकल्प है आगे बोले तो आप अपना खुद का क्लिनिक चला सकते हैं या गवर्नमेंट सर्विस ज्वाइन कर सकते हैं। अगर इसमें पोस्ट ग्रेजुएशन करके यू कैन इवन बिकम कोचेस। अभी बहुत सारे स्पोर्ट्स खेलो इंडिया बोल के गवर्नमेंट बहुत सारा ये कर रहा है खेल के बारे में। नाउ इंडिया इज बीइंग प्रमोटेड एज ए स्पोर्ट्स हब। रिसेंटली ओलंपिक्स में अगर अच्छे रिजल्ट्स आ रहे हैं तो उनके फिजियोथेरेपिस्ट बन सकते हैं, आप कोच बन सकते हैं, बहुत सारे विकल्प है। तो इसको आप सीरियस लेके थोड़ा बहुत मेहनत करके प्रैक्टिकली आप अगर इसको सीखेंगे ना, इसमें बहुत सारा स्कोप है। ये जरूरी नहीं कि आजकल डॉक्टर ही बने, इंजीनियर ही बने। हमारे ज़माने में अगर अच्छा स्कोर आता है तो डॉक्टर बन जाओ बोलते थे। अब IIT में मिला तो भी अरे वो IIT क्या है, वो ये छोड़ दो बोल के बोलते थे। अब नहीं है, वो ज़माना चले गया। वो आप इसमें भी अपना नाम कर सकते। बिदर में आप किसी को पूछो फिजियोथेरेपी, डॉक्टर साहब का नाम बोलते, बशेट्टी साहब बोलते। अब आज तक 2 या 3 लोगों से ज़्यादा कोई भी नहीं, और उसमें फेमस रहे वाले सिर्फ बशेट्टी सर ही है। तो जब मैं बिदर आया था, साहब मेरे साथ तो बहुत कोऑपरेट करके बहुत सारे पेशेंट्स को हम सर्जरी कर देते, उसको पोस्ट ऑफ देखना नहीं होता था, और उनको रिहेबिलिटेशन, मतलब फिजियोथेरेपी ये काम करता है, सर्जरी करने के बाद उसको जल्द से जल्द चलाना है, उसको जल्द से जल्द काम पे जाना है, वो काम फिजियोथेरेपी वाले करते हैं। इट इज़ लाइक मदर, इफ सर्जन इज ए फादर, फिजियोथेरेपी इज लाइक ए मदर। मतलब वो देखभाल करती है, मदर जैसे देखभाल करते हैं ना, वैसा फिजियोथेरेपिस्ट उसको करके मोटिवेट करते हैं। We need to explore the oldest and most effective medical science in front of new generation. Physiotherapy have been started 460 BC by Hippocrates and Galenius. They have started this kind of treatment by using water, and it termed as hydrotherapy. They treat the patients of dislocation by the movement of that patient in the water bodies like river and lake. In present days, same procedure have been followed by veterinarian professionals. Shoulder dislocation in larger animals like buffaloes is treating by frequent movement of animal in water bodies like river and lake.
दैट मीन्स है जो वेटनरियन प्रोफेशनल में जो काम करते हैं, जो डॉक्टर्स हैं, जो फार्मर्स जो विलेज में प्रेजेंट रहते हैं, उनमें अगर फार्मर्स के पास जो गाय भैंस रहते हैं, अगर उनका कोई शोल्डर डिसलोकेशन हो जाता है तो वो यही रिकमेंड करते हैं कि फार्मर को जो गांव में नाला रहते हैं उसमें लेके जाके बिठाएं, जिसकी वजह से जो उनका शोल्डर डिसलोकेशन है वो जुड़ जाता है और इसी को हम हाइड्रोथेरेपी कहते हैं। ಬೀದರ್ ನಗರದ ವಿದ್ಯಾನಗರ ಕಾಲೋನಿಯ ಮಾಲೂರು ರಸ್ತೆಯಲ್ಲಿರುವ ಶ್ರೀ ಮಾರ್ಕಂಡೇಶ್ವರ ದೇವಾಲಯದಲ್ಲಿ ಶ್ರಾವಣ ಮಾಸದ ಸಮಾಪ್ತಿ ಕಾರ್ಯಕ್ರಮದ ಅಂಗವಾಗಿ ಪದ್ಮಶಾಲಿ ಸಮಾಜ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮವನ್ನು ಕೋವಿಡ್-19 ಕೊರೋನಾ ವೈರಸ್ ಮಾರ್ಗಸೂಚಿಯಂತೆ ಸರಳವಾಗಿ ಆಚರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಾರ್ಕಂಡೇಶ್ವರ ಮಂದಿರದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಶ್ರಾವಣ ಸಮಾಪ್ತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕೋವಿಡ್-19 ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಈ ವರ್ಷ ಅನ್ನದಾಸೋಹ ಕಾರ್ಯಕ್ರಮ ಸರಳವಾಗಿ ಮಾಡಲಾಗುತ್ತದೆ. ಕಳೆದ 36 ವರ್ಷಗಳ ಹಿಂದೆ ಶ್ರೀ ಮಾರ್ಕಂಡೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದರು. ಶ್ರೀ ಮಾರ್ಕಂಡೇಶ್ವರ ಮಂದಿರ ಹಾಗೂ ಪದ್ಮಶಾಲಿ ಸಮಾಜದ ಪ್ರಮುಖರಾದ ರಾಜೇಂದ್ರ ಅಮ್ಮಾಟೆ ಅವರು ಮಾತನಾಡುತ್ತಾ ಕೋವಿಡ್-19 ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಈ ವರ್ಷ ಶ್ರಾವಣ ಮಾಸದ ಶ್ರಾವಣ ಸಮಾಪ್ತಿ ಸರ್ಕಾರದ ಕೋವಿಡ್-19 ನಿಯಮಗಳಂತೆ ಸರಳವಾಗಿ ಆಚರಣೆ ಮಾಡಲಾಗಿದೆ ಎಂದರು. ಶ್ರೀ ಮಾರ್ಕಂಡೇಶ್ವರ ಮಂದಿರದಲ್ಲಿ ನಡೆದ ಶ್ರಾವಣ ಮಾಸದ ಶ್ರಾವಣ ಸಮಾಪ್ತಿ ಕಾರ್ಯಕ್ರಮದಲ್ಲಿ ಮಹಿಳೆಯರು, ಮಕ್ಕಳು ಸೇರಿದಂತೆ ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಮಾರ್ಕಂಡೇಶ್ವರ ಮಂದಿರದ ಹಾಗೂ ಪದ್ಮಶಾಲಿ ಸಮಾಜದ ನರಸಿಂಹಲು, ಕೋಟ್ಲ, ಮಲ್ಲಯ್ಯ, ಗಾಜುಲು ಸೇರಿದಂತೆ ಅನೇಕ ಭಕ್ತಾದಿಗಳು ಇದ್ದರು. ಪ್ರತಿ ವರ್ಷದಂತೆ ಈ ಶ್ರಾವಣ ಮಾಸ ಕೂಡ ನಮ್ಮ ಮಾರ್ಕಂಡೇಶ್ವರ ದೇವಸ್ಥಾನದಿಂದ ಪ್ರತಿ ದಿವಸ ಸುಮಾರು 36 ವರ್ಷಗಳಿಂದ ಇಲ್ಲಿ ಪ್ರತಿ ಶ್ರಾವಣ ಸೋಮವಾರ ಪ್ರತಿ ದಿವಸವೂ ಸುಮಾರು 4 ಜನ ಆಗಲಿ 5 ಜನ ಆಗಲಿ ಪ್ರತಿ ದಿವಸ ಶ್ರಾವಣ ಮಾಸದಲ್ಲಿ ತಪ್ಪದೆ ಒಂದು ತಿಂಗಳ ಕಾಲ ಪ್ರತಿ ದಿವಸವೂ ರುದ್ರಾಭಿಷೇಕ ಮಾಡಿಸ್ತಾ ಇದ್ದಾರೆ. ಹಾಲು ಮೊಸರು ಪಂಚಾಮೃತದಿಂದ ರುದ್ರಾಭಿಷೇಕ ಆಗುತ್ತೆ. ಸುಮಾರು 36 ವರ್ಷಗಳಿಂದ ಇದು ನಡ್ಕೊಂಡು ಬಂದಿದೆ. ಈ ಮೂರ್ತಿ ಪ್ರತಿಷ್ಠಾಪನೆ ನಮ್ಮ ಜುಕ್ಕಲ್ ಮಹಾರಾಜರವರು ಅವರ ಕೈಯಿಂದ ಈ ಸ್ಥಾಪನೆ ಆಗಿದೆ. ಆವಾಗಿಂದ ಇಲ್ಲಿಯವರೆಗೂ ಶ್ರಾವಣ ಮಾಸದಂತೆ ನಡ್ಕೊಂಡು ಬರ್ತಾ ಇದೆ. ಹಾಗೆ ಈ ಶ್ರಾವಣ ಮಾಸ ಮುಗಿದ ನಂತರ ಅಮಾವಾಸ್ಯೆಯಾದ ಮರುದಿವಸ ಪ್ರತಿಪದ ದಿವಸ ಇಲ್ಲಿ ಅನ್ನ ಕಾರ್ಯಕ್ರಮ ಆಗುತ್ತೆ. ಇಲ್ಲಿ ಭಕ್ತಾದಿಗಳು ಏನಿಲ್ಲ ಅಂದರೆ ಸುಮಾರು ಒಂದು 2,000 ಜನ ಭಕ್ತಾದಿಗಳಿಗೆ ಅನ್ನಪ್ರಸಾದ ವಿತರಣೆ ಮಾಡ್ತಾರೆ. ಹಾಗಾಗಿ ಈ ಸರಿ ಸ್ವಲ್ಪ ಕೋವಿಡ್ ಇರೋದರಿಂದ ಇಲ್ಲಿ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಅನ್ನಪ್ರಸಾದನೆ ವಿತರಣೆ ಮಾಡ್ತಾ ಇದ್ದಾರೆ. ಸುಮಾರು ಒಂದು 500 ಜನ ಆಗ್ಬೋದು ಅಷ್ಟೇ ಕೋವಿಡ್ ಇರೋದಕ್ಕಾಗಿ. ಹಾಗಾಗಿ ಇಲ್ಲಿ ಎಲ್ಲ ಭಕ್ತಾದಿಗಳು ತುಂಬ ಶ್ರದ್ಧೆಯಿಂದ ಬರ್ತಾರೆ. ಇಲ್ಲಿ ಆಂಜನೇಯನ ದೇವಸ್ಥಾನ ಇದೆ, ಮಾರ್ಕಂಡೇಶ್ವರ ದೇವಸ್ಥಾನ ಇದೆ, ಉಮಾಮಹೇಶ್ವರನ ದೇವಸ್ಥಾನ ಇದೆ. ಎಲ್ಲ ಭಕ್ತಾದಿಗಳು ಇದೇ ಪ್ರತಿ ವರ್ಷ ಕೂಡ ಶ್ರಾವಣ ಮಾಸ ಅಭಿಷೇಕ ಮುಗಿಸ್ಕೊಂಡು ಅನ್ನ ವಿತರಣೆ ಮಾಡ್ತಾ ಇದ್ದಾರೆ. ದಿನ ಸಾಯಂಕಾಲ ಶ್ರಾವಣ ಮಾಸದಲ್ಲಿ ದಿನ ಸಾಯಂಕಾಲ ಭಜನೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಇಲ್ಲಿ ಸಮಾಪ್ತಿ ಮಾಡ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳಿಗೂ ಪ್ರಾರ್ಥನೆ ಏನಂದರೆ ಈ ಕೋವಿಡ್ ಇರೋದರಿಂದ ಎಲ್ಲ ಭಕ್ತಾದಿಗಳು ತಪ್ಪದೆ ವ್ಯಾಕ್ಸಿನ್ ತಗೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಆರೋಗ್ಯವಾಗಿರಬೇಕು ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದೆ. ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ 1 ತಿಂಗಳು ಅಭಿಷೇಕ ಕಾರ್ಯಕ್ರಮ ಜರುಗ್ತಾ ಇದೆ.
ಆದರೆ ಈಗ ಈ ವರ್ಷ ಕೋವಿಡ್ ಪ್ಯಾಂಡಮಿಕ್ ಇದರಿಂದ ನಾವು ಇಲ್ಲಿ ವಿಜೃಂಭಣೆಯನ್ನು ಮಾಡೋದು ಸ್ವಲ್ಪ ಸಾಂಕೇತಿಕ ಮಾಡಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ನಮ್ಮ ಪದ್ಮಶಾಲಿ ಜನ ಎಲ್ಲರೂ ನಮ್ಮ ಹತ್ರ ಬಂದು ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲ ಜನ ನಮ್ಮ ವಿದ್ಯಾನ ಕಾಲೋನಿಯಲ್ಲಿ ಎಲ್ಲ ಜನ ಬಂದು ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಇದೇ ಥರ ಪ್ರತಿ ವರ್ಷ ನಡೀಲಿ ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ. ಸರ್ಕಾರದ ನಿಯಮದಂತೆ ಬೀದರ್ ಜಿಲ್ಲೆಯ ಮನೆಗಳಲ್ಲಿ ಮತ್ತು ಓಣಿ ಹಾಗೂ ಬಡಾವಣೆಗಳಲ್ಲಿ ಪರಿಸರ ಸ್ನೇಹಿ ಗಣಪತಿ ಪ್ರತಿಷ್ಠಾಪನೆಗೆ ಆದ್ಯತೆ ನೀಡಲು ವಾಟರ್ ಪ್ರೂಫ್ ಕಲರ್ದಿಂದ ನಿರ್ಮಿಸಿದ ವಿವಿಧ ರೂಪದ ಗಣಪತಿಗಳು ನಿರ್ಮಾಣ ಮಾಡಲಾಗಿದೆ ಎಂದು ಗಣೇಶ್ ಮೇಕರ್ಸ್ ಕಲಾವಿದ ರಾಜ್ಕುಮಾರ್ ಅವರು ತಿಳಿಸಿದ್ದಾರೆ. ಸರ್ಕಾರದ ನಿಯಮದಂತೆ ಮನೆ ಮತ್ತು ಓಣಿಗಳಲ್ಲಿ ಪರಿಸರ ಸ್ನೇಹಿ ಗಣಪತಿ ಪ್ರತಿಷ್ಠಾಪನೆಗೆ ಆದ್ಯತೆ ನೀಡಲು ವಾಟರ್ ಪ್ರೂಫ್ ಕಲರ್ದಿಂದ ನಿರ್ಮಿಸಿದ ವಿವಿಧ ರೂಪದ ಗಣಪತಿಗಳು ನಿರ್ಮಾಣ ಮಾಡಲಾಗಿದೆ ಎಂದು ಗಣೇಶ್ ಮೇಕರ್ಸ್ ಕಲಾವಿದ ರಾಜ್ಕುಮಾರ್ ಅವರು ತಿಳಿಸಿದ್ದಾರೆ. ಕಳೆದ 40 ವರ್ಷಗಳಿಂದ ತಾವು ನಿರ್ಮಿಸಿದ ಪರಿಸರ ಸ್ನೇಹಿಯ 6 ಇಂಚದಿಂದ 14 ಅಡಿಯ ಗಣಪತಿ ನಿರ್ಮಾಣ ಮಾಡಲಾಗುತ್ತದೆ. ತಾವು ನಿರ್ಮಿಸಿದ ವಾಟರ್ ಪ್ರೂಫ್ ಕಲರ್ಗಳಿಂದ ನಿರ್ಮಾಣ ಮಾಡಿದ ಗಣಪತಿಗಳಿಗೆ ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ಬೇಡಿಕೆ ಇದೆ ಎಂದು ಗಣೇಶ್ ಮೇಕರ್ಸ್ ಕಲಾವಿದ ರಾಜ್ಕುಮಾರ್ ಅವರು ತಿಳಿಸಿದ್ದಾರೆ. ಕಳೆದ 2 ವರ್ಷದಿಂದ ಕೋವಿಡ್-19 ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಗಣಪತಿಗಳ ಮಾರಾಟ ಬಹಳಷ್ಟು ಇಳಿಕೆಯಾಗಿದೆ. ಹೀಗಾಗಿ ಈ ವರ್ಷ ಸಂಪೂರ್ಣವಾಗಿ ಸರ್ಕಾರದ ನಿಯಮ ಅನುಸಾರ ಮಾತ್ರ ಗಣಪತಿ ಮೂರ್ತಿಗಳ ನಿರ್ಮಾಣ ಮಾಡಲಾಗಿದೆ ಎಂದು ಗಣೇಶ್ ಮೇಕರ್ಸ್ ಕಲಾವಿದ ರಾಜ್ಕುಮಾರ್ ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಆಕಾಶ್, ಸಾಗರ್, ಸಾಯಬಣ್ಣ, ಹಳೆಂಬೂರ್ ಅವರು ಸೇರಿದಂತೆ ಇತರರು ಇದ್ದರು. ಅವ್ರಿಗೇನು ಕೇಳಬೇಡ, ಬಿಲ್ಲ ಮಾಡ್ಕೊಂಡು ಹೊಡೆದ್ರೆ ಮುಗ್ದಿರ್ತದೆ. ಇವಾಗಿಲ್ಲ ಮತ್ತೆ ಹೆಚ್ಚಿನ ದಂಧೆ ಮಾಡಿಲ್ಲ, ಎಲ್ಲ ಕೆಲಸ ಎಲ್ಲ ಮಾಡ್ತೇವೆ. ಯಾರ ಐಡಿಯಾ ಕೊಡ್ಬೇಕು ಪಾರ್ಟಿ ಮಾಡ್ತಾರೆ. घर में नहीं बैठा चार तक
ಬೀದರ್ ನಗರ ಸಮೀಪದ ಅರಣ್ಯ ಪ್ರದೇಶದಲ್ಲಿ ರಾಷ್ಟ್ರ ಪಕ್ಷಿ ನವಿಲುಗಳ ಜೋಡಿ ಗರಿಬಿಚ್ಚಿ ಕುಣಿದಾಡುವ ಕಲವರನ್ನು ಸೋನಿನ ನ್ಯೂಸ್ ಕ್ಯಾಮರಾಮ್ಯಾನ್ ವಿಜಯಕುಮಾರ್ ಸೂರ್ಯನ್ ಅವರು ಸೆರೆ ಹಿಡಿದಿರುವ ಮನಮೋಹಕ ನವಿಲು ಜೋಡಿಗಳ ಕಲವರ ನೋಡಿ ಆನಂದಿಸಿ. ಬೀದರ್ ನಗರ ಸಮೀಪದ ಅರಣ್ಯ ಪ್ರದೇಶದಲ್ಲಿ ರಾಷ್ಟ್ರ ಪಕ್ಷಿ ನವಿಲುಗಳ ಜೋಡಿ ಗರಿಬಿಚ್ಚಿ ಕುಣಿದಾಡುವ ಕಲವರನ್ನು ಸೋನಿನ ನ್ಯೂಸ್ ಕ್ಯಾಮರಾಮ್ಯಾನ್ ವಿಜಯಕುಮಾರ್ ಸೂರ್ಯನ್ ಅವರು ಸೆರೆ ಹಿಡಿದಿರುವ ಮನಮೋಹಕ ನವಿಲು ಜೋಡಿಗಳ ಕಲವರ ನೋಡಿದರೆ ಕಣ್ಣಿಗೆ ಬಹಳ ಮುದ ನೀಡುತ್ತದೆ. ಜೋಡಿ ನವಿಲುಗಳು ನೆಲೆದಾಡುವ ಪರಿ ನೋಡಿದರೆ ನೋಡುಗರು ಮೂಕಸ್ಮಿತರಾಗಿ ನಿಂತಲ್ಲೇ ನಿಂತು ಬಿಡುತ್ತಾರೆ. सर ज़रा ना अरे बीच कितना ज़बरदस्त खोला था बड़ा पूरा ली वीडियो देख सर लीजिए ಕಳೆದ 2-3 ದಿನಗಳಿಂದ ಸುರಿದ ಮಳೆಯಿಂದ ಬೀದರ್ ದಕ್ಷಿಣ ಕ್ಷೇತ್ರೀಯ ವ್ಯಾಪ್ತಿಯ ಸಿರ್ಸಿ ಔರದ್ ಗ್ರಾಮದ ಬ್ರಿಡ್ಜ್ ಸಿರ್ಸಿ ಔರದ್ ಬಾಗಿ ರಸ್ತೆಯ ಬ್ರಿಡ್ಜ್ ಕುಸಿದು ಬಿದ್ದಿದ್ದು ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕರಾಗಿರುವ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಬಂಡೆಪ್ಪ ಕಾಶೆಂಪುರ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಿರ್ಸಿ ಔರದ್ ಗ್ರಾಮದ ಸೇತುವೆ ಬ್ರಿಡ್ಜ್ ಕುಸಿದು ಬಿದ್ದ ಸ್ಥಳಕ್ಕೆ ನಿನ್ನೆ ಸಂಜೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಮಾಜಿ ಸಚಿವರು ಹಾಗೂ ಬೀದರ್ ದಕ್ಷಿಣ ಶಾಸಕರಾದ ಬಂಡೆಪ್ಪ ಕಾಶೆಂಪುರ ಅವರು ಕೂಡಲೇ ಬ್ರಿಡ್ಜ್ ದುರಸ್ತಿಗೊಳಿಸಬೇಕು, ಸದ್ಯಕ್ಕೆ ಈ ಭಾಗದ ಜನರ ಅನುಕೂಲಕ್ಕಾಗಿ ತಾತ್ಕಾಲಿಕ ವ್ಯವಸ್ಥೆ ಕಲ್ಪಿಸಬೇಕು, ಆದಷ್ಟು ಬೇಗ ದುರಸ್ತಿ ಕೆಲಸ ಆರಂಭಿಸಿ ಎಂದು ಸ್ಥಳದಲ್ಲಿದ್ದ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ಈ ವೇಳೆ ಮಾತನಾಡಿದ ಮಾಜಿ ಸಚಿವರು ಹಾಗೂ ಬೀದರ್ ದಕ್ಷಿಣ ಶಾಸಕ ಬಂಡೆಪ್ಪ ಕಾಶೆಂಪುರ ಅವರು ಕಳೆದ 2-3 ದಿನಗಳಿಂದ ಸುರಿದ ಮಳೆಯಿಂದಾಗಿ ವಿವಿಧೆಡೆಯಿಂದ ಹೆಚ್ಚಿನ ನೀರು ಬಂದಿರುವುದರಿಂದ ಸಿರ್ಸಿ ಔರದ್ ಗ್ರಾಮದ ಬ್ರಿಡ್ಜ್ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಅದರಿಂದಾಗಿ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಆದಷ್ಟು ಬೇಗ ದುರಸ್ತಿ ಮಾಡುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ಸದ್ಯಕ್ಕೆ ತಾತ್ಕಾಲಿಕ ವ್ಯವಸ್ಥೆ ಮಾಡುವಂತೆ ಕೂಡ ಹೇಳಿದ್ದೇನೆ. ಈಗಾಗಲೇ ಸ್ಥಳಕ್ಕೆ PWD CE ರವರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅದನ್ನು ದುರಸ್ತಿಗೊಳಿಸುವಂತೆ ಅವರಿಗೂ ಹೇಳಿದ್ದೇನೆ. ಆದಷ್ಟು ಬೇಗ ದುರಸ್ತಿಯಾಗಲಿದ್ದು ಈ ಭಾಗದ ಜನರು ಸದ್ಯದ ಮೆಟ್ಟಿಗೆ ಪರ್ಯಾಯ ಮಾರ್ಗದಲ್ಲಿ ಸಂಚರಿಸಬೇಕಾಗಿದೆ ಎಂದು ಶಾಸಕ ಬಂಡೆಪ್ಪ ಕಾಶೆಂಪುರ ಅವರು ಹೇಳಿದರು. ಈ ಸಂದರ್ಭದಲ್ಲಿ PWD
ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲಿಂಗರಾಜ್, ಎಇಇ ಅಶೋಕ್ ಖಂಡ್ರೆ, ಜೂನಿಯರ್ ಇಂಜಿನಿಯರ್ ಕುಪೇಂದ್ರ, ರಾಜಶೇಖರ್, ಮುಖಂಡರಾದ ರವಿ ಧೂಳಪ್ಪ ಸೇರಿದಂತೆ ಅಧಿಕಾರಿಗಳು, ಗ್ರಾಮಸ್ಥರು ಸೇರಿದಂತೆ ಅನೇಕರು ಇದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಗೋಣ. ವಂದನೆಗಳು.